ನಾಳೆ ಮಧ್ಯಾಹ್ನ 1 ಗಂಟೆ ಬಳಿಕ ಹುಟ್ಟೂರಿಗೆ ಪಾರ್ಥಿವ ಶರೀರವನ್ನು ರವಾನೆ ಮಾಡಲಾಗುತ್ತೆ. ನಾಳೆ ಎಸ್.ಎಂ. ಕೃಷ್ಣ ಅವರ ಅಂತ್ಯಕ್ರಿಯೆ ನೆರವೇರುತ್ತೆ. ಮಂಡ್ಯದ ಸೋಮನಹಳ್ಳಿಯಲ್ಲಿ ಅಂದರೆ ಅವರ ಹುಟ್ಟೂರಿನಲ್ಲಿ ಎಸ್.ಎಂ. ಕೃಷ್ಣ ಅವರ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗುತ್ತೆ. ಅವರ ತಂದೆ ತಾಯಿ ಅವರ ಸಮಾಧಿ ಎಲ್ಲ ಇರತಕ್ಕಂಥದ್ದು ಸೋಮನಹಳ್ಳಿನಲ್ಲಿ. ಹಾಗಾಗಿ ಅಲ್ಲೇ ಅಂತ್ಯ ಸಂಸ್ಕಾರವನ್ನು ನೆರವೇರಿಸೋದಕ್ಕೆ ಕುಟುಂಬಸ್ಥರು ನಿರ್ಧಾರ ಮಾಡಿದ್ದಾರೆ. ಇದರ ಜೊತೆಗೆ ಈಗಾಗಲೇ ಸೆಷನ್ ನಡೀತಾ ಇದೆ. ಇಡೀ ಸರ್ಕಾರವೇ ಬೆಳಗಾವಿನಲ್ಲಿದೆ. ಮತ್ತು ಕೇಂದ್ರದಲ್ಲೂ ಕೂಡ ಸೆಷನ್ ನಡೀತಾ ಇದೆ. ಡೆಲ್ಲಿಯಿಂದ ಕೆಲವರೆಲ್ಲ ಬರಬೇಕು. ಎಲ್ಲರಿಗೂ ಅಂತಿಮ ದರ್ಶನಕ್ಕೆ ಅನುಕೂಲ ಆಗಲಿ ಅನ್ನುವಂತಹ ಕಾರಣದಿಂದ ಈಗ ನಾಳೆ ಮಧ್ಯಾಹ್ನ 1 ಗಂಟೆ ಬಳಿಕ ಹುಟ್ಟೂರಿಗೆ ಪಾರ್ಥಿವ ಶರೀರವನ್ನು ರವಾನೆ ಮಾಡ್ತಾರೆ ಅಂತಕ್ಕಂಥ ಮಾಹಿತಿ ಈಗ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. ರಾಜ್ಯದ ಮಾಜಿ ಮುಖ್ಯಮಂತ್ರಿ, ರಾಜ್ಯದ 10ನೇ ಮುಖ್ಯಮಂತ್ರಿ ಎಸ್.ಎಂ. ಕೃಷ್ಣ ವಿಧಿವಶರಾಗಿದ್ದಾರೆ. ರಾತ್ರಿ ಸರಿಸುಮಾರು 2 ಗಂಟೆ ಆಸುಪಾಸಿನಲ್ಲಿ ಅವರು ಕೊನೆಯುಸಿರನ್ನು ಎಳೆದರು. ವಯೋಸಹಜ ಕಾಯಿಲೆಯಿಂದ ಅವರು ಬಳಲ್ತಾ ಇದ್ದರು. ಜೊತೆಗೆ ಇತ್ತೀಚೆಗೆ ಅವರು ತುಂಬ ಅನಾರೋಗ್ಯಕ್ಕೆ ಈಡಾಗಿದ್ದರು. ಈ ಕಳೆದ 3-4 ತಿಂಗಳಲ್ಲೇ 3-4 ಬಾರಿ ಅವರು ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿದ್ದರು. ಸ್ವಲ್ಪ ಚೇತರಿಸ್ಕೊಂಡ್ರು, ಆಮೇಲೆ ಡಿಸ್ಚಾರ್ಜ್ ಆಗಿ ಬಂದರು. ಕೊನೆಗೂ ಕೂಡ ವಿಧಿವಶ ಆಗಿರ್ತಕ್ಕಂಥ ಸುದ್ದಿ ಬರಸಿಡಿಲಿನಂತೆ ಬಂದು ಎರಗಿರ್ತಕ್ಕಂಥದ್ದು. ಎಸ್.ಎಂ. ಕೃಷ್ಣ ಅವರು 92 ವಯಸ್ಸಿನ ಅತ್ಯಂತ ಹಿರಿಯ ರಾಜಕಾರಣಿ. ಅಂದರೆ ಆಡು ಮುಟ್ಟದ ಸೊಪ್ಪಿಲ್ಲ ಅಂತಾರಲ್ಲ, ಹಾಗೆ ರಾಜಕಾರಣದಲ್ಲಿ ಅವರು ಅನುಭವಿಸದ ಅಧಿಕಾರಗಳೇ ಇಲ್ಲ ಹೆಚ್ಚು ಕಡಿಮೆ. ಏಕೆಂದರೆ ಮುಖ್ಯಮಂತ್ರಿಯಾಗಿ, ಕೇಂದ್ರ ಸಚಿವರಾಗಿ, ವಿರೋಧ ಪಕ್ಷದ ನಾಯಕರಾಗಿ, ಸ್ಪೀಕರ್ ಆಗಿ, ರಾಜ್ಯಪಾಲರಾಗಿ, ಶಾಸಕರಾಗಿ, ವಿಧಾನ ಪರಿಷತ್ ಸದಸ್ಯರಾಗಿ, ಸಂಸದರಾಗಿ ಎಲ್ಲ ರೀತಿಯಲ್ಲೂ ಕೂಡ ಅವರು ಅಧಿಕಾರವನ್ನು ನೋಡಿದಂಥವರು. ಮತ್ತು ಯಾವುದೇ ಸ್ಥಾನದಲ್ಲಿ ಇದ್ದರೂ ಕೂಡ ಎಸ್.ಎಂ. ಕೃಷ್ಣ ಅವರು ಆ ಸ್ಥಾನಕ್ಕೆ ಒಂದು ತೂಕವನ್ನು ತಂದುಕೊಟ್ಟಂಥವ್ರು ರಾಜಕಾರಣದಲ್ಲಿ. ಯಾವುದೇ ಮಾತುಗಳು, ಆರೋಪ ಪ್ರತ್ಯಾರೋಪಗಳು, ಈಗಿನ ರಾಜಕಾರಣ ನಾವೇನು ನೋಡ್ತಾ ಇದ್ದೀವಿ, ಈ ರೀತಿಯಾದಂತಹ ಯಾವ ವಿಚಾರಧಾರೆಗಳು ಅವರಲ್ಲಿ ಇರಲಿಲ್ಲ. ಏನೇ ಇದ್ದರೂ ಕೂಡ ಅಭಿವೃದ್ಧಿ 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 ಅಂತಕ್ಕಂಥದ್ದು ಅವರ ಮನದಲ್ಲಿತ್ತು. ಇವತ್ತು ದಿವಸ ನಾವು ಬೆಂಗಳೂರನ್ನ ಇಷ್ಟೆಲ್ಲ IT-BT ಹಬ್ ಅಂತೆಲ್ಲ ಕರಿತೀವಲ್ಲ, ಅದಕ್ಕೆಲ್ಲ ಮೂಲ ಅಡಿಪಾಯವನ್ನು ಹಾಕಿದಂಥವರೇ ಮಾಜಿ ಮುಖ್ಯಮಂತ್ರಿ ಎಸ್.ಎಂ. ಕೃಷ್ಣ ಇವತ್ತು ನಮ್ಮನ್ನು ಅಗಲಿದ್ದಾರೆ. ಈಗಾಗಲೇ ಬೆಳಗಾವಿಯಿಂದ ಎಲ್ಲ ಮುಖ್ಯಮಂತ್ರಿ ಆದಿಯಾಗಿ ಬಹುತೇಕ ಎಲ್ಲರೂ ಕೂಡ ಬೆಂಗಳೂರಿಗೆ ಆಗಮಿಸಬೇಕು, ಅಂತಿಮ ದರ್ಶನವನ್ನು ಪಡಿಬೇಕು, ಅಂತ್ಯ ಸಂಸ್ಕಾರದಲ್ಲಿ ಪಾಲ್ಗೊಳ್ಳಬೇಕು. ಆಲ್ಮೋಸ್ಟ್ ಕೇಂದ್ರದಿಂದನೂ ಕೂಡ ನನ್ನ ಪ್ರಕಾರ ದೆಹಲಿಯಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರಿದ್ದಾರೆ, ಎಸ್.ಎಂ. ಕುಮಾರಸ್ವಾಮಿ ಅವರಿದ್ದಾರೆ, ಅವರುಗಳು ಕೂಡ ಎಲ್ಲರೂ ಕೂಡ ಬರಬೇಕಾಗತ್ತೆ. ಅದೆಲ್ಲ ಆದ ನಂತರ ಅಂತಿಮ ಸಂಸ್ಕಾರಕ್ಕೆ ಅವರು ತೀರ್ಮಾನವನ್ನು ಮಾಡಿಕೊಂಡಿರ್ತಕ್ಕಂಥದ್ದು ದೃಶ್ಯದಲ್ಲಿ ತಾವು ನೋಡ್ತಾ ಇದ್ದೀರಾ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅಂತಿಮ ದರ್ಶನಕ್ಕೆ, ಸಾರ್ವಜನಿಕ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಕಲ್ಪಿಸಿಕೊಡ್ತಾರೆ. ಅದಾದ ನಂತರ ಒಬ್ಬೊಬ್ಬರಾಗಿ ಬೆಂಗಳೂರಿನಲ್ಲೇ ಇರ್ತಕ್ಕಂಥ ಎಲ್ಲ ರಾಜಕಾರಣಿಗಳು ಕೂಡ ಬಂದು ಅಂತಿಮ ದರ್ಶನವನ್ನು ಪಡಿತಾರೆ. ಅದಾದ ನಂತರ ಎಲ್ಲರೂ ಬೇರೆ ಬೇರೆ ಕಡೆಯಿಂದ ಬರಬೇಕು. ಮತ್ತು ನಮ್ಮ ರಾಜ್ಯ ಕಂಡ ಅತ್ಯಂತ ಹಿರಿಯ ರಾಜಕಾರಣಿ, ದೇವೇಗೌಡರಿಗಿಂತಲೂ ಕೂಡ 1 ವರ್ಷ ದೊಡ್ಡವರು. ಹಾಗಾಗಿ ಅವರಿಗೆ ಸಲ್ಲಬೇಕಾದ ಎಲ್ಲ ಅಂತಿಮ ಗೌರವಗಳು ಕೂಡ ಸಲ್ಲಬೇಕಾಗತ್ತೆ. ಇಡೀ ನಾಡಿಗೆ ಒಂದು ದುಃಖದ ಸಂದೇಶ. ನಮ್ಮೆಲ್ಲರ ನೆಚ್ಚಿನ ಜನನಾಯಕ, ಮಾಜಿ ಮುಖ್ಯಮಂತ್ರಿಗಳು, ಕೇಂದ್ರ ಸಚಿವರು, ರಾಜ್ಯಪಾಲರಾಗಿ ಕಾರ್ಯನಿರ್ವಹಿಸಿದಂಥ ಸನ್ಮಾನ್ಯ ಎಸ್.ಎಂ. ಕೃಷ್ಣ ಅವರು ಇನ್ನಿಲ್ಲ. ಅವರು ದೈವವಶರಾಗಿರುವಂಥದ್ದು ಬಹಳ ದೊಡ್ಡ ದುಃಖದ ಸಂಗತಿ. ನಮ್ಮ ನಾಡಿಗೆ ತುಂಬಲಾರ್ದಂಥ ಒಂದು ನಷ್ಟ. ಮತ್ತು ಇದೇ ಸಂದರ್ಭದಲ್ಲಿ ಅವರ ಅಪಾರ ಕೊಡುಗೆ, ನಮ್ಮ ನಾಡಿಗೆ ಅಪಾರ ಕೊಡುಗೆ ಇವತ್ತು ನಮ್ಮ ಕಣ್ಮುಂದೆ ಅವ್ರು ಕೊಟ್ಟಂಥ ಕೊಡುಗೆಗಳು ನಾವು ನೋಡ್ಬೋದು. ಯಾವ ರೀತಿ ಇಡೀ ರಾಜ್ಯದಲ್ಲಿ ಬಹಳ ದೊಡ್ಡ ಸುಧಾರಣೆಯನ್ನು ತರುವ ಮೂಲಕ ಇವತ್ತು ಕರ್ನಾಟಕ ರಾಜ್ಯ ದೇಶದಲ್ಲಿ ಒಂದು ದೊಡ್ಡ ಶಕ್ತಿಯಾಗಿ ಮುಂದುವರಿಲಿಕ್ಕೆ ಮುಖ್ಯ ಕಾರಣಕರ್ತರು ಮಾಜಿ ಮುಖ್ಯಮಂತ್ರಿಗಳಾಗಿರುವಂಥ ಎಸ್.ಎಂ. ಕೃಷ್ಣ ಅವರು. ಅವರ ಕೊಡುಗೆ ನಮ್ಮ ರಾಜ್ಯಕ್ಕೆ ದೊಡ್ಡ ಆರ್ಥಿಕ ಶಕ್ತಿಯನ್ನು ತುಂಬಿದೆ. ಸಾಮಾಜಿಕವಾಗಿಯೂ ರಾಜಕೀಯವಾಗಿಯೂ ದೊಡ್ಡ ಶಕ್ತಿಯನ್ನು ತುಂಬಿದ್ದಾರೆ. ಅವರಂಥ ಉತ್ತಮ ಆಡಳಿತಗಾರ, ಸಜ್ಜನ ರಾಜಕಾರಣಿ ಅಪರೂಪ. ಇವರು ಯಾವತ್ತೂ ತೆಗಳಿಲ್ಲ. ಎಲ್ಲರನ್ನೂ ಪ್ರೀತಿಸುವ ಮೂಲಕ ಬಹಳ ಉತ್ತಮ ಆಡಳಿತ ಕೊಟ್ಟಂಥ ಮಹಾನ್ ವ್ಯಕ್ತಿ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾಗಿದ್ದಾರೆ. ಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪ್ರಕಾಶ್ ಅವರಿಂದ ಪಡಿತಾ ಹೋಗ್ತೀನಿ. ಪ್ರಕಾಶ್, ಇವಾಗ ಕುಟುಂಬಸ್ಥರ ನಿರ್ಧಾರ ಏನು, ಈಗ ಮುಂದಿನ ಕಾರ್ಯಗಳೆಲ್ಲ ಏನು, ಅದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಮಾಹಿತಿಗಳು ಸಿಗ್ತಾ ಇದೆ?
ಸದ್ಯದ ಮಾಹಿತಿ ಪ್ರಕಾರ ಮಂಡ್ಯದ ಸೋಮನಹಳ್ಳಿಯಲ್ಲಿ ಅಂತ್ಯಕ್ರಿಯೆಯನ್ನು ನೆರವೇರಿಸಬೇಕು ಅನ್ನುವಂತಹ ನಿರ್ಧಾರಕ್ಕೆ ಕುಟುಂಬಸ್ಥರು ಕೂಡ ಬಂದಿದ್ದಾರೆ. ಅದು ಕೂಡ ನಾಳೆ ಮಧ್ಯಾಹ್ನ 1 ಗಂಟೆಗೆ ಅಂತ್ಯಕ್ರಿಯೆ ನಡೆಸೋದಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಕುಟುಂಬಸ್ಥರು ಕೂಡ ಮಾಡಿಕೊಳ್ತಾ ಇದ್ದಾರೆ. ಈಗಾಗಲೇ ನಾಳೆ ಮಧ್ಯಾಹ್ನ 1 ಗಂಟೆಯ ನಂತರ ಇಲ್ಲಿಂದ ಮೃತದೇಹವನ್ನು ತೆಗೆದುಕೊಂಡು ಹೋಗೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಅಂತಿಮವಾಗಿ DCM DK ಶಿವಕುಮಾರ್ ಅವರು ಇಲ್ಲಿಗೆ ಬಂದ ಬಳಿಕ ಅದಕ್ಕೆ ಒಂದು ಸ್ಪಷ್ಟೀಕರಣ ಅಂದರೆ ಅಂತಿಮವಾಗಿ ಹೇಳಲಾಗುತ್ತೆ. ಅಲ್ಲಿಯ ತನಕಲೂ ನಾಳೆ ಮಧ್ಯಾಹ್ನ 1 ಗಂಟೆ ತನಕಲೂ ಕೂಡ ಸಾರ್ವಜನಿಕರ ದರ್ಶನಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಗಳಿಗೂ ಕೂಡ ಮುಂದಾಗಿದ್ದಾರೆ ಕುಟುಂಬಸ್ಥರು. ಸೊ 1 ಗಂಟೆ ನಂತರ ಅಲ್ಲಿಗೆ ಪಾರ್ಥಿವ ಶರೀರವನ್ನು ಮಂಡ್ಯದ ಸೋಮನಹಳ್ಳಿ ಹುಟ್ಟೂರಿಗೆ ತೆಗೆದುಕೊಂಡು ಹೋಗೋದಕ್ಕೆ ನಿರ್ಧಾರವನ್ನು ಮಾಡಲಾಗಿದೆ. ಅದರ ಜೊತೆಗೆ ಸೋಮನಹಳ್ಳಿಯಲ್ಲಿ ಅವರ ತಂದೆ ತಾಯಿಯವರ ಸಮಾಧಿ ಕೂಡ ಇದೆ, ಅಲ್ಲೇ ಮಾಡಬೇಕಾ ಅಥವಾ ಪ್ರತ್ಯೇಕ ಜಾಗದಲ್ಲಿ ಏನಾದರೂ ಅಂತ್ಯಕ್ರಿಯೆ ನೆರವೇರಿಸಬೇಕಾ ಅನ್ನೋಂಥದ್ರ ಬಗ್ಗೆ ಕೂಡ ಒಂದಿಷ್ಟು ಮಾತುಕತೆ ಕೂಡ ಆಗ್ತಾ ಇದೆ. ಅದರ ಬಗ್ಗೆ ಈಗಾಗಲೇ DCM ಅವರು ಖುದ್ದು ಬೆಂಗಳೂರಿಗೆ ಬಂದ ಬಳಿಕ ಅವರ ಜೊತೆ ಕೂಡ ಒಂದಿಷ್ಟು ಮಾತುಕತೆ ಆದ ಬಳಿಕ ಅಂತಿಮ ನಿರ್ಧಾರಕ್ಕೆ ಕೂಡ ಬರ್ತಾರೆ. ಅದಾದ ಬಳಿಕ ಸರ್ಕಾರದಿಂದಲೂ ಕೂಡ ಒಂದಿಷ್ಟು ಮಾತುಕತೆ ಆಗುತ್ತೆ. ಅಂತಿಮ ಸಂಸ್ಕಾರಕ್ಕೆ ಎಲ್ಲಿ ವ್ಯವಸ್ಥೆಗಳನ್ನು ಮಾಡಬೇಕು ಅನ್ನೋಂಥದ್ರ ಬಗ್ಗೆ ಅದೆಲ್ಲ ಒಂದು ಅಂತಿಮ ಹಂತ ಆದ ಬಳಿಕ ನಾಳೆ ಮಧ್ಯಾಹ್ನ 1 ಗಂಟೆಗೆ ಪಾರ್ಥಿವ ಶರೀರವನ್ನು ಮಂಡ್ಯದ ಹುಟ್ಟೂರಿಗೆ ತೆಗೆದುಕೊಂಡು ಹೋಗೋದಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಳ್ಳಲಾಗುತ್ತೆ. ಅಲ್ಲಿ ತನಕಲೂ ಕೂಡ ನಾಳೆ ಮಧ್ಯಾಹ್ನ 1 ಗಂಟೆ ತನಕ ಇಲ್ಲೇ ಬೆಂಗಳೂರಿನ ಸದಾಶಿವನಗರದ ತಮ್ಮ ನಿವಾಸದಲ್ಲಿ ಅಂತ್ಯಕ್ರಿಯೆಗೆ ಸಂಬಂಧಪಟ್ಟಂತೆ ಈಗೇನು ಚರ್ಚೆ ಆಗಿದೆ ಅಂತಿಮ ದರ್ಶನಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. VIP ಗಳಿಗೆ ಜೊತೆಗೆ ಕಾರ್ಯಕರ್ತರಿಗೆ ಅಭಿಮಾನಿಗಳಿಗೆ ಪ್ರತ್ಯೇಕ ವ್ಯವಸ್ಥೆಗಳನ್ನು ಮಾಡಬೇಕಾ ಅಥವಾ ಒಂದೇ ಕಡೆ ಹೋಗೋದಕ್ಕೆ ವ್ಯವಸ್ಥೆಗಳನ್ನು ಮಾಡಬೇಕು ಅನ್ನೋಂಥದ್ರ ಬಗ್ಗೆ ಕೂಡ ಈಗ ಹಿರಿಯ ಪೊಲೀಸ್ ಅಧಿಕಾರಿಗಳ ಜೊತೆ ಚರ್ಚೆ ಕೂಡ ಆಗ್ತಾ ಇದೆ. ಸದ್ಯ ದೃಶ್ಯಗಳನ್ನೇ ತೋರಿಸ್ತಾ ಹೋಗ್ತೀನಿ ನಾನು. ಈಗಾಗಲೇ ಅವರ ನಿವಾಸದ ಮುಂಭಾಗ ಪೆಂಡಲನ್ನು ಹಾಕೋದಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಗಳಿಗೂ ಕೂಡ ಮುಂದಾಗಿದ್ದಾರೆ. ಈಗಾಗಲೇ VVIPಗಳಿಗೆ ಸಪರೇಟ್ ಆಗಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಗಳನ್ನು ಮಾಡುವಂತಹ ಒಂದು ನಿರ್ಧಾರಕ್ಕೆ ಕುಟುಂಬಸ್ಥರು ಕೂಡ ಬಂದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅದರ ಜೊತೆಗೆ ಪಕ್ಷದ ಕಾರ್ಯಕರ್ತರು, ಅಭಿಮಾನಿಗಳು ಜೊತೆಗೆ ಸಾರ್ವಜನಿಕರಿಗೂ ಕೂಡ ಪ್ರತ್ಯೇಕ ಬ್ಯಾರಿಕೇಡ್ಗಳನ್ನು ವ್ಯವಸ್ಥೆಯನ್ನು ಮಾಡಿ ಆ ಮೂಲಕವಾಗಿ ಅಂತಿಮ ದರ್ಶನಕ್ಕೆ ಪಡೆಯೋದಕ್ಕೆ ಒಂದಿಷ್ಟು ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಳ್ಳಲಾಗುತ್ತೆ. ಸೊ ಈಗ ಸದ್ಯ ಪೆಂಡಲನ್ನು ಹಾಕಿ ಬ್ಯಾರಿಕೇಡ್ಗಳನ್ನು ಹಾಕೋದಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಕೂಡ ಈಗ ಪ್ರಕಾಶ್ ಹಾಗೆ ಸಂಪರ್ಕದಲ್ಲಿ